ಮಾತರಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರೀದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲನೇ ಎಂತ ಅಂತಾರೆ, ಪ್ರಸಾದ ಸಾಗರದಿಂದ ಕರ್ಸ್ಕೊಂಡಿದ್ದೀವಿ. ನಳಪಾಕ ಪ್ರವೀಣಿ ರಂಜಕ್ಕ ಅಡುಗೆ ಮಾಡಿದ್ವಿ. ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಈ ಸಲ ಹಬ್ಬಕ್ಕೆ ಸ್ಪೆಷಲ್ ಏನಂದರೆ ರಂಜು ಅಕ್ಕ ನಮ್ಮ ಜೊತೆಗಿದ್ರು. ಏನೋ ವರ್ಕ್ ಇತ್ತು ಅಂತ ಹೇಳಿ ಅವ್ರು ಉಡುಪಿಗೆ ಬಂದಿದ್ರು. ಸೊ ಹಾಗಾಗಿ ಈ ಸಲ ಹಬ್ಬಕ್ಕೆ ನಮ್ಮ ಮನೇಲೇ ಉಳಿದಿದ್ರು ಅವರು. ರಂಜು ಅಕ್ಕ ಅಂದರೆ ಶೀಸ್ ಮೈ ಕಲೀಗ್, ಬಟ್ ಆದರೆ ಕಲೀಗ್ಗಿಂತನೂ ಜಾಸ್ತಿ ನನಗೆ ಅಕ್ಕನ ಥರನೇ ಅವರು. ಎಲ್ಲರೂ ಸೇರಿಕೊಂಡು ಅಂದರೆ ಅತ್ತೆ, ನಾನು, ರಂಜು ಅಕ್ಕ, ರಕ್ಷು ಎಲ್ಲ ಸೇರ್ಕೊಂಡ್ಬಿಟ್ಟು ನಾವು ಹಿಂದಿನ ದಿನನೇ ದೇವರಿಗೆ ನೈವೇದ್ಯ ಅಂತ ಚಕ್ಲಿ, ಉಂಡೆ, ಕರ್ಜಿಕಾಯಿ ಇದೆಲ್ಲದನ್ನು ಪ್ರಿಪೇರ್ ಮಾಡಿದ್ವಿ. ಕರ್ಜಿಕಾಯಿಗೆಲ್ಲ ರೆಡಿ ಆಗ್ತಾ ಇದೆ ಇವಾಗ. ಏನೇನು ಹಾಕಿದ್ದೀರಕ್ಕ ಇದರಲ್ಲಿ? ಇದಕ್ಕೆ ಕೊಬ್ಬರಿ, ಪುಟಾಣಿ, ಶೇಂಗಾ, ಗಸಗಸೆ, ಬಿಳಿ ಎಳ್ಳು, ಏಲಕ್ಕಿ, ಸಕ್ಕರೆ ಇಷ್ಟೆಲ್ಲ ಹಾಕಿ ಇವಾಗ ಕರ್ಜಿಕಾಯಿ ರೆಡಿ ಮಾಡ್ತಾ ಇದ್ದಾರೆ ಮಿಸ್ ರಂಜಿನಿ ಅವರು. ಕರ್ಜಿಕಾಯಿಗೆ ಇಷ್ಟು ಗಟ್ಟಿ ಇರಬೇಕು ಹಿಟ್ಟು, ಮೇಲ್ಗಡೆ ಗರಿ ಗರಿ ಬರೋಕ್ಕೆ. ಹೋಳಿಗೆಗೆ ಫುಲ್ ಮೆತ್ತ ಇರಬೇಕು ಹಿಟ್ಟು, ಅವಾಗ ಸಾಫ್ಟಾಗಿ ಬರುತ್ತೆ ಹೋಳಿಗೆ. ಇಲ್ಲಾಂದರೆ ಒಂಥರ ರಟ್ಟಾಗಿ ಆಗಿರುತ್ತೆ. ಇದು ಹಿಂಗೆ ಕಲಿಸ್ಕೊಂಡ್ರೆ ಹಿಟ್ಟು ಕ್ಲೀನಾಗಿ ಹೊಂದ್ಕೊಳ್ಳೋದು. ಈ ಕಡೆ ರಕ್ಷು, ನಾನು ಚಕ್ಲಿ ಮಾಡ್ತೀನಿ, ನಂಗೆ ಯಾರು ಹೆಲ್ಪ್ ಬೇಡ, ನಾನು ಒಬ್ಬನೇ ಮಾಡ್ತೀನಿ ಅಂತ ಹೇಳಿ ಏನೋ ಮಾಡೋಕೆ ಹೋಗ್ಬಿಟ್ಟು ಎಲ್ಲ ಹಿಟ್ಟನ್ನು ಹಾಳು ಮಾಡ್ದೆ. ಅದಕ್ಕೆ ರಂಜು ಅಕ್ಕ ಅತ್ತೆ ಸೇರ್ಕೊಂಡು ಸರಿಯಾಗಿ ಬೈತಾ ಇದ್ರು. ಸುಮ್ಮನೆ ಇರ್ತೀಯಾ ನೀನು? ಅತ್ತೆ ಮೇಲೆ ಹಾಕ್ಲೇಬೇಡ, ನಾನ್ ಮಾಡ್ತೀನಿ, ನಂಗೆ ಗೊತ್ತಿದೆ ಅಂತ ಹೇಳಿದ್ರೆ ದೊಡ್ಡ ನಾಟಕ ಮಾಡಿದ ಅವನೇ. ಅದೇ ನಿಂಗೆ ಹಾಳು ಮಾಡೋದು ಇಷ್ಟ. ಅದ್ ನಿಪ್ಪಟ್ಟು ಮಾಡ್ತಾನೆ ನೋಡಿ. ಈಗ ಚಕ್ಕಲಿ ಮಾಡೋದ್ರಲ್ಲಿ ಸತತ ಪ್ರಯತ್ನಗಳಾಗಿ ಈಗ ಒಂದು ಕೊನೆಯ ಪ್ರಯತ್ನ. ಈಗ ನೋಡೋಣ ಸಕ್ಸಸ್ ಆಗುತ್ತಾ ಇದು ಅಂತ. ಆಯ್ತಾ? ಯಾ ಎತ್ತಕ್ಕಾಗತ್ತ ನೋಡಿ. ಇಲ್ಲ ಇವ್ರದ್ದು ಹಂಗೆ ಆಗಿದೆ. ಉದ್ದ ಬಿಡ ಹೇಳ್ತೇನೆ, ಉದ್ದ ಬಿಟ್ಟರೆ ಆಗುದಿಲ್ಲ. ಉದ್ದ ಬಿಡ, ಆಮೇಲೆ ಹಂಗೆ ಏನ ತುಪ್ಪ ಜಾಸ್ತಿ ಆಯ್ತು, ಎಂಥದ್ದು ಐಟಮ್ ಜಾಸ್ತಿ ಆಯ್ತು ಅಷ್ಟೇ. ಚಕ್ಲಿ ಅಂತೂ ಹಾಳಾಯಿತು. ಈ ಕಡೆ ಕರ್ಜಿಕಾಯಿ ಅಂತೂ ಫಟಾಫಟ್ ಅಂತ ರಂಜಕ್ಕ ಮಾಡಿ ಮುಗಿಸ್ಬಿಟ್ರು. ಅಕ್ಕ ಲಟ್ಟಿಸ್ಬಿಟ್ಟು ಬೇಯಿಸ್ಕೊಡ್ತಾ ಇದ್ರು, ನಾನು ಸ್ಟಫಿಂಗ್ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದೆ. ಈ ಕಡೆಯಿಂದ ರಕ್ಷು ಚಕ್ಲಿ ಅಂತೂ ಹಾಳು ಮಾಡಿದೆ ಅಲ್ಲ, ಇದನ್ನಾದರೂ ಮಾಡಿಕೊಡ್ತೀನಿ ಅಂತ ಹೇಳಿ ಕರ್ಜಿಕಾಯಿನ ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದ. ಹಬ್ಬ ಅಂದಮೇಲೆ ನಾವೆಲ್ಲರೂ ಸೇರಿಕೊಂಡು ಕೈ ಹಾಕಿ ಕೆಲಸನ ತೊಗೊಂಡ್ರೆ ಬೇಗನೆ ಮುಗ್ದೋಗುತ್ತೆ. ನಾವೊಂದು 2 ಅವರ್ಸಲ್ಲಿ 3-4 ಥರದ ಉಂಡೆ, ಕರ್ಜಿಕಾಯಿ ಎಲ್ಲದನ್ನು ಮಾಡಿ ಮುಗಿಸಿದ್ವಿ. ಹತ್ರ ಒಂದು 11-12 ಗಂಟೆ ಆಗಿತ್ತೇನೋ ಮಲ್ಕೊಬೇಕಾದ್ರೆ. ಗುಡ್ ಮಾರ್ನಿಂಗ್. ಇನ್ನು ಹಬ್ಬದ ದಿನ ಅಂತೂ ಆಬ್ವಿಯಸ್ಲಿ ಬೆಳಗ್ಗೆ ಎಲ್ಲರೂ ಬೇಗ ಎದ್ದು ಕೆಲಸನ ಹಂಚ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಈ ಕಡೆ ಮಾವ ಎಲ್ಲ ತರಕಾರಿನ ಕಟ್ ಮಾಡ್ತಾಯಿದ್ರು, ಅತ್ಲಾಗೆ ಅತ್ತೆ ಎಲ್ಲ ಅಡುಗೆಗೆ ಪ್ರಿಪ್ರೇಷನ್ಸ್ನ ಮಾಡ್ತಾಯಿದ್ರು. ರಕ್ಷಿತ್, ನಾನು, ಅಕ್ಕ ಎಲ್ಲ ಹೀಗೆ ಅವರಿಗೆ ಹೆಲ್ಪ್ ಮಾಡಿಕೊಂಡು ಎಲ್ಲ ಸೇರಿ ಬೇಗ ಬೇಗ ಕೆಲಸನ ಮಾಡ್ತಾಯಿದ್ವಿ. ಮಾಡಿ ಸಗಣಿ ಹಾಕಿ ಒರೆಸಿ ಆನಂತರ ಇದು ಮೂಡೆ ಆಯಿತು. ಮೂಡೆ ಬೇಯಿಸಿ, ಮೂಡೆ ಆಯಿತು, ಉಂಡೆ ಬೇಯಿಸಿ, ಆನಂತರ ಸಾರು ಸಾರು ಸಪ್ರೇಟ್ ಬೇಯ್ತಾ ಉಂಟು, ಕೆಸಿನ ಸೊಪ್ಪಿದು ಬೇಯ್ತಾ ಉಂಟು, ಎಲ್ಲ ಆಯಿತು. ಈಗ ಪಾಯಸಕ್ಕೆ ಬೇಯಲಿಕ್ಕೆ ಇಟ್ಟಿದ್ದಾರೆ ಕಡಲೆಬೇಳೆ. ಗುಡ್ ಮಾರ್ನಿಂಗ್. ಇವತ್ತು ಗೌರಿ ಗಣೇಶ ಹಬ್ಬ. ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲದನ್ನು ಗಣೇಶ ನಿಮಗೆ ಈ ವರ್ಷ ಕೊಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ನೀವು ನನಗೆ ವಿಶ್ ಮಾಡಿ. ಸೊ ಇವತ್ತು ನಿನ್ನೆ ನೈಟ್ ಎಲ್ಲ ಆಲ್ಮೋಸ್ಟ್ ಸುಮಾರೆಲ್ಲ ಮಾಡಿದ್ವಿ ನಾವು. ಕರ್ಜಿಕಾಯಿ, ಚಕ್ಲಿ ಒಂದು ಫ್ಲಾಪ್ ಆಯಿತು, ಅದು ಇವಾಗ ನನ್ನ ಗಂಡ ಮಾಡ್ತಾ ಇದ್ದಾನೆ. ಮತ್ತು ಉಳಿದಿದ್ದು ಆಲ್ಮೋಸ್ಟ್ ಉಂಡೆ ಗಿಂಡೆ ಎಲ್ಲ ನಿನ್ನೆನೇ ಮಾಡಿದ್ವಿ. ಇವತ್ತೇನೆಂದರೆ ದೇವ್ರಿಗೆ ನೈವೇದ್ಯ ಇಡಲಿಕ್ಕೆ ಅಡುಗೆ ಮತ್ತು ರಿಮೈನಿಂಗ್ ಹೋಳಿಗೆ, ಚಕ್ಲಿ ಅದನ್ನೆಲ್ಲ ಇವಾಗ ಮಾಡ್ಕೊತಾ ಇದ್ದೀವಿ. ಬೆಳಗ್ಗೆ ಬೇಗ ಇದ್ದಿದ್ವಿ, ಆಲ್ಮೋಸ್ಟ್ ಎಲ್ಲದೂ ಆಗಿದೆ, ಇನ್ನೇನು ಎಲ್ಲ ಎಂಡಿಂಗ್ ಕ್ಲೈಮ್ಯಾಕ್ಸಲ್ಲಿದೆ ಅಷ್ಟೇ. ಸೊ ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ಹೆಂಗಸರು ಮಾಡ್ತಾ ಇದ್ದಾರೆ. ರಂಜು ಅಕ್ಕ ಆ ಕಡೆ, ಅತ್ತೆ
ಒಳಗಡೆ ನನ್ನ ಗಂಡ. ಸೊ ಎಲ್ಲ ಒಬ್ರೊಬ್ರು ಒಂದೊಂದು ಅಡುಗೆ ಮಾಡ್ತಾ ಇದ್ದಾರೆ. ಹಾಂ, ಹೊರಗಡೆ ಮಾವಂದೆಲ್ಲ ಕಟ್ಟಿಂಗ್ ಡಿಪಾರ್ಟ್ಮೆಂಟ್, ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಅಕ್ಕ ಈ ಕಡೆ ಹೋಳಿಗೆ ಮಾಡ್ತಿದ್ದಾರೆ. ಸೊ ನಂದು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್. ನಂಗೆ ಅಷ್ಟೆಲ್ಲ ಏನು ಅಡುಗೆ ಮಾಡೋಕ್ಕೆ ಬರೋಲ್ಲ. ಕಲಿಸ್ಕೊಡೋದು, ಸೌಟ್ ಅಲರ್ಟ್ಸೋದು, ಕ್ಲೀನ್ ಮಾಡೋದು. ಸೊ ಇದು ಉಳಿದಿದ್ದೆಲ್ಲ ಅತ್ತೆ ಮತ್ತೆ ರಂಜು ಅಕ್ಕ ಇವರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಬನ್ನಿ, ಏನೇನು ಅಡುಗೆ ಮಾಡಿದ್ದಾರೆ ಇವತ್ತು ನಮ್ಮ ಮನೇಲಿ, ಹಬ್ಬದ ಊಟ ಹೇಗಿದೆ, ನಮ್ಮ ಮನೇಲಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ನಿಮ್ಮ ಜೊತೆಗೂ ಶೇರ್ ಮಾಡ್ತೀವಿ. ಅತ್ತೆ ನೋಡಿ ಗಣಪತಿಗೆ ಮೋದಕ ಮಾಡ್ತಾರೆ. ಗಣೇಶಂಗೆ 21 ಮೋದಕ ಮಾಡ್ಬೇಕಂತ ನಮ್ಮ ಅತ್ತೆ ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ಮಾಡಿ ಲಾಸ್ಟ್ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಗಣೇಶಂಗೆ ಸೈಕಲ್ ಗ್ಯಾಪಲ್ಲಿ ಕಳಪೆ ಕಾಮಗಾರಿ ಮಾಡಿ ಗಣೇಶಂಗೆ ಇಂಪ್ರೆಸ್ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ. ಕಡೆ ಚಕ್ಕುಲಿನ ನಿನ್ನೆ ಹೊಗೆ ಹಾಕ್ಸಿದ್ರಲ್ಲ ನೋಡಿ, ಇವತ್ತು ಚಕ್ಕುಲಿನ ಸಕ್ಸಸ್ ಮಾಡಿದ್ದಾರೆ. ಚಕ್ಕುಲಿ ಸಕ್ಸಸ್ ಸ್ಟೋರಿ ವಿತ್ ರಕ್ಷಿತ್ ಜೋಡಿ. ಒಬ್ರು ಚಕ್ಲಿ ಮಾಡೋದು, ಒಬ್ರು ಮೋದಕ ಮಾಡೋದು, ಇನ್ನೊಬ್ರು ಹೋಳಿಗೆ ಮಾಡೋದು. ರಂಜು ಅಕ್ಕ ಅಂತೂ ಸಾಫ್ಟಾಗಿ ಬಿಸಿ ಹೋಳಿಗೆನ ಮಾಡ್ತಾ ಇದ್ರು. ನೋಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು, ಬಟ್ ತಿನ್ನಂಗಂತೂ ಇಲ್ಲ. ದೇವ್ರಿಗೆ ನೈವೇದ್ಯ ಎಲ್ಲ ಆದಮೇಲೆ ನಾವು ತಿನ್ನಬೇಕು. ಬಾಯಲ್ಲಿ ನೀರು ಉರ್ಸ್ತಾ ಹೋಳಿಗೆ ಮಾಡೋದನ್ನು ನೋಡ್ತಾ ಇದ್ದೆ ಅಷ್ಟೇ. ನಮ್ಮ ಉಡುಪಿ ಸೈಡ್ ಸೆಲೆಬ್ರೇಷನ್ನೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆ ಕಡೆ ನಮ್ಮ ಶಿವಮೊಗ್ಗ ಸೈಡ್ ಸೆಲೆಬ್ರೇಷನ್ನೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಾನು ಮದುವೆಗೆ ಬಂದಮೇಲೆ ಇದು ನಂಗೆ 2ನೇ ವರ್ಷದ ಗಣಪತಿ ಹಬ್ಬ ನಮ್ಮ ಮನೆಯಲ್ಲಿ ಗಣಪತಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಅದೇ ಒಂದು ಹಬ್ಬ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು. ಅಲ್ಲಿ ಮಾಡೋದೇ ಸ್ವಲ್ಪ ಚೇಂಜಸ್ಸು, ಇಲ್ಲಿ ಮಾಡೋದೇ ಸ್ವಲ್ಪ ಚೇಂಜಸ್ಸು. ಇಲ್ಲಿ ಪ್ರೊಸೆಷನ್ ಎಲ್ಲ ಇರುತ್ತೆ. ಸೊ ಈ ಉಡುಪಿ ಸೈಡು ಗಣಪತಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಜಸ್ಟ್ ಅತ್ತೆ ಹತ್ರ ಕೇಳೋಣ. ಗಣೇಶ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ಉಡುಪಿ ಸೈಡಾ? ಉಡುಪಿ ಸೈಡು ಕೆಲವರೆಲ್ಲ ಗಣಪತಿ ತಂದಿರ್ತಾರೆ ಮನೆಯಲ್ಲಿ. ನಾವು ಮನೆಯಲ್ಲಿ ಬಳೆ ಇಟ್ಟು ಗಣಪತಿ ಫೋಟೋ ಇಟ್ಟು ಪೂಜೆ ಮಾಡ್ತೇವೆ. ಮತ್ತು ದೇವರಿಗೆ ಬೇಕಾಗಿದ್ದೆಲ್ಲ ನೈವೇದ್ಯ ಎಲ್ಲ ಮಾಡಿರ್ತೇವೆ. ಸಾಗರ ಸೈಡ್ ಆಕ್ಚುಲಿ ಸೇಮೇ ಇರುತ್ತೆ ಅಲ್ಲ ಅಕ್ಕ, ಏನು ಅಷ್ಟೆಲ್ಲ ಏನು ಡಿಫ್ರೆನ್ಸ್ ಇಲ್ಲ. ಏನಿಲ್ಲ, ಆ ಕಡೆ ಗೌರಿ ತಗೊಂಡ್ಬರ್ತಾರೆ, ಈ ಕಡೆ ಗೌರಿ ಎಲ್ಲ ಇಲ್ಲ. ಅಂದ್ರೆ ಆಚೆ ಎಲ್ಲ ಇಡಿಗರು ತುಂಬಾ ಗೌರಿ ಎಲ್ಲ ತಗೊಂಡ್ಬಂದು ಪೂಜೆ ಮಾಡ್ತಾರೆ. ಈ ಕಡೆ ಕೊಂಕಣಿಸು ಬೇರೆ ತರ, ಅಂದ್ರೆ ಅವ್ರು ಕಾಯಿ ಇಟ್ಟು ಗೌರಿನ ಇಟ್ಟು ಪೂಜೆ ಮಾಡ್ತಾರೆ. ಸ್ವಲ್ಪ ಡಿಫ್ರೆನ್ಸ್. ಅದು ಗೌರಿಕಾಯಿ ಅಂತ ಹೇಳಿ, ಅವರು ಇದು ಎಂತ ಚೂಡಿ ಪೂಜೆ ಮಾಡ್ತಾರಲ್ಲ, ಚೂಡಿ ಪೂಜೆ ಮಾಡಿ ಅದ್ರ ಗೌರಿ ದಾರ ಮಾಡಿ ಅದಕ್ಕೆ ಇಟ್ಟು ಪೂಜೆ ಮಾಡ್ತಾರೆ. ಮತ್ತೆ ಆಕ್ಚುಲಿ ಈ ಉಂಡೆ ಗಿಂಡೆ ಎಲ್ಲ ನಮ್ದು ಆ ಕಡೆ ಸೈಡ್ ಫೇಮಸ್ ಅಲ್ವಾ. ಅತ್ತೆ ತರೀಕೆರೆಯಲ್ಲಿ ಇದ್ದಿದ್ದಕ್ಕೆ ಉಂಡೆ ಎಲ್ಲ ಮಾಡೋದನ್ನ ಅವರು ಇದು ಮಾಡಿ ಕಲ್ತಿರೋದು. ಅಷ್ಟಮಿಗೆ ಉಂಡೆ ಮಾಡ್ತಾರೆ, ಗಣಪತಿ ಹಬ್ಬಕ್ಕೆಲ್ಲ ಇಲ್ಲಿ ಜಾಸ್ತಿ ಇಲ್ಲ ಅನ್ಕೋತೀನಿ. ಬಟ್ ನಮ್ಮ ಸಾಗರದಲ್ಲಿ ಗಣಪತಿ ಹಬ್ಬ ಇನ್ನೂ ಜೋರಾಗಿ ಮಾಡ್ತಾರೆ, ಇನ್ನೂ ಗ್ರ್ಯಾಂಡ್. ಕಂಪೇರಿಟಿವ್ಲಿ ನಮ್ದು ಮಲ್ನಾಡ್ ಸೈಡೇ ಗಣೇಶ ಹಬ್ಬ ತುಂಬಾ ಗ್ರ್ಯಾಂಡ್ ಇರುತ್ತೆ ಉಡುಪಿ ಕಂಪೇರ್ ಮಾಡಿದ್ರೆ. ಇಲ್ಲಿ ಅಷ್ಟಮಿ ಹೆಂಗ್ ಗ್ರ್ಯಾಂಡ್ ಮಾಡ್ತಾರೆ, ಆ ಕಡೆ ಸೈಡ್ ಗಣೇಶ ಹಬ್ಬ ಅದೇ ತರ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಪ್ರತಿ ಏರಿಯಾದಲ್ಲೂ ಗಣೇಶನ ಇಟ್ಬಿಟ್ಟು ಫಂಕ್ಷನ್ಸ್, ಯಾವ ತರ ಫಂಕ್ಷನ್ಸ್ ಅಂದ್ರೆ ಒಂದು ಎಷ್ಟು 9 ದಿನ 11 ದಿನ ಸಿಕ್ಕಾಪಟ್ಟೆ ಫಂಕ್ಷನ್ಸ್. ಈ ಕಡೆ ಅಷ್ಟೆಲ್ಲ ಏನಿಲ್ಲ. ಇಲ್ಲಿ ಒಂದೇ ದಿನನೇ ಎಲ್ಲ ಪ್ರೊಸೆಷನ್ಸ್ ಎಲ್ಲ ಹೋಗುತ್ತೆ. ನೈಟ್ ತುಂಬಾ ಬೇರೆ ಬೇರೆ ತರ ವೇಷ ಎಲ್ಲ ಹಾಕೊಂಡ್ಬಿಟ್ಟು ಪ್ರೊಸೆಷನ್ ಹೋಗ್ತಾರೆ. ಇಡೀ ಉಡುಪಿಗೆ ಅದೊಂದು ಪ್ರೊಸೆಷನ್ ಅನ್ಸುತ್ತಲ್ಲ. ಅದನ್ನ ಸಂಜೆ ತೋರಿಸ್ತೀನಿ ಪ್ರೊಸೆಷನ್ ಹೇಗಿರುತ್ತೆ ಅಂತ. ಅದು ನೈಟ್ ಆಗೋದು ಪ್ರೊಸೆಷನ್. ಮೇನ್ ರೋಡಲ್ಲಿ ಹೈವೇಲಿ ಎಲ್ಲ ಹೋಗ್ತಾರೆ, ಎಲ್ಲ ಊರ್ನವ್ರು ಬಂದು ನೋಡ್ತಾರೆ. ಅದು ಆ ತರ ಪ್ರೊಸೆಷನ್ ನಮ್ಮ ಮಲ್ನಾಡ್ ಸೈಡು ಪ್ರತಿ ಏರಿಯಾದಲ್ಲಿ ಆಗುತ್ತೆ. ಅದೇ ಅಲ್ಲಿನ ಸ್ಪೆಷಾಲಿಟಿ. ಸೊ ಕಂಪೇರಿಟಿವ್ಲಿ ಇಲ್ಲಿಗಿಂತ ಅಲ್ಲೇ ಗ್ರ್ಯಾಂಡ್. ಗಣಪತಿ ಹಬ್ಬ ಅಂದ್ರೆ ಏನೋ ಒಂಥರ ಎಲ್ಲ ಸಣ್ಣ ಮಕ್ಕಳು ಇಲ್ಲ ಅಷ್ಟಮಿ ಹೆಂಗೆ ಉಡುಪಿ ಸೈಡ್, ಆ ಕಡೆ ಸೈಡ್ ಗಣೇಶ ಹಬ್ಬ ಅದೇ ಫೇಮಸ್. ಅಂತೂ ಇಂತೂ ನಾನೇ ಮಾಡ್ತೀನಿ, ಯಾರು ಕೈ ಹಾಕಬೇಡಿ ಅಂತೆಲ್ಲ ಬೈದು ಹಾಳು ಮಾಡಿದ ಚಕ್ಲಿನ ಸರಿ ಮಾಡ್ದ ರಕ್ಷಿತು. ಚಕ್ಲಿ ಅಂತೂ ಸಖತ್ತಾಗಿ ಬಂದಿತ್ತು, ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ಈ ಕಡೆ ಮಾವ ದೇವ್ರನ್ನೆಲ್ಲ ಕೂರಿಸ್ಲಿಕ್ಕೆ ಮತ್ತು ಮನೆಗೆಲ್ಲ ಫ್ಲವರ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ರು. ನಾನು ನಮ್ಮ ಅಕ್ಕ ದೇವ್ರು ಇಳಿಸ್ಬಿಟ್ಟು ಹಬ್ಬ ಮಾಡಿರೋದು ನೋಡಿ. ಇಲ್ಲೆಲ್ಲ ಗೈಸ್ ನೋಡಿ, ಇಲ್ಲೆಲ್ಲ ದೇವ್ರು ಆಯ್ತಾ ಇದೆಲ್ಲ. ನೀವು ನೋಡಿ, ನೀನಷ್ಟು ತೋರಿಸ್ಬೇಡ, ನನ್ನ ಡ್ರೆಸ್ ನೋಡಿದ್ರೆ ಗೊತ್ತಾಗ್ತದೆ. ನೀರು ಇಳಿಸ್ಬಿಟ್ಟು ದೇವ್ರು ಇಳಿಸಿ ಅಡುಗೆ ಮಾಡಿದ್ರು. ಎಷ್ಟು ವೆರೈಟಿ ಮಾಡಿದ್ರು ಅಂತ ಎಣ್ಸಕ್ಕೆ. ಯಾಕಂದ್ರೆ ಗಣೇಶ ಫುಲ್ ಇಂಪ್ರೆಸ್ ಆಗ್ಬಿಟ್ಟು ವರದ್ಮೇಲೆ ಅಷ್ಟು ಅಡುಗೆ ಮಾಡಿದ್ವಿ. ಡಿಫ್ರೆಂಟ್ ಏನಂದ್ರೆ ಚಕ್ಲಿ ಹಿಟ್ಟಲ್ಲಿ ಪೂರಿನೂ ಮಾಡಿದೀವಿ,
ಚಕ್ಲಿನೂ ಮಾಡಿದ್ದೀವಿ, ಕೋಡ್ಬಳೆನೂ ಮಾಡಿದ್ದೀವಿ, ನಿಪ್ಪಟ್ಟು ಮಾಡಿದ್ದೀವಿ. ಅದು ಗಣಪತಿನೇ ಗಣಪತಿ ಫುಲ್ ಕನ್ಫ್ಯೂಷನ್. ಏನು ಡೂಡ್ ಎಷ್ಟೊಂದು ಮಾಡಿಬಿಟ್ಟಿದ್ದೀರಾ ನೀವು ನಮಗೆ ಅಂತ ಇಂಪ್ರೆಸ್ ಆಗಿ ವರ್ಷ ಪೂರ ವರದ್ಮೇಲೆ ನಂಗುರ ಅಂತ ಕೊಡ್ತಾನೆ ಇರಬೇಕು ನಾನ್ ಸ್ಟಾಪ್. ನಿನ್ನೆ ರಾತ್ರಿ ಇಡೀ ಕಷ್ಟಪಟ್ಟು ನೈವೇದ್ಯ ಹಿಟ್ಟೆಲ್ಲ ರೆಡಿ ಮಾಡಿದ್ವಿ. ಇವತ್ತು ಬೆಳಗ್ಗೆ ಬೇಗ ಎದ್ದು ವೆರೈಟಿ ಆಫ್ ಅಡುಗೆನೆಲ್ಲ ಮಾಡಿದ್ದೀವಿ. ಸೊ ಇವತ್ತು ನಮ್ಮನೇಲಿ ಹಬ್ಬಕ್ಕೆ ಏನೇನು ಅಡುಗೆ ಇದೆ ಅಂತ ತೋರಿಸಿ. ಎಷ್ಟು ವೆರೈಟಿ ಅಡುಗೆ. ಇದು ಪತ್ರೊಡೆ, ಆಮೇಲೆ ಕೆಸರಿನ ಚಟ್ನಿ, ಕೋಸಂಬರಿ, ಕಾಳು ಪಲ್ಯ, ಬೆಂಡೆಕಾಯಿ ಪಲ್ಯ, ಚಿತ್ರಾನ್ನ, ಸಾಂಬಾರು, ಪಾಯಸ, ವೈಟ್ ರೈಸ್ ಮತ್ತೆ ಕೊಟ್ಟೆ ಮೂಡೆ ಮತ್ತೆ ಕೊಟ್ಟೆ. ಸೊ ಇದಿಷ್ಟು ಅಡುಗೆನ ಮಾಡಿದಂತಹ 2 ಕನ್ಯಾಮಣಿಗಳಲ್ಲ ಎಂತ ಮಹಿಳಾ ಮಣಿಗಳ ಹಬ್ಬ ಮತ್ತೆ ಬರ್ತಡೇ ಗಿಫ್ಟ್ ಒಟ್ಟೊಟ್ಟಿಗೆ. ವಾವ್, ಸೂಪರ್, ಚಂದ ಇದೆಲ್ಲ. ಗಿಫ್ಟ್ ಬಂತು ಬರ್ತಡೇ ಮತ್ತೆ ಹಬ್ಬಕ್ಕೆ. ನಾಳೆ ಬರ್ತಡೇ, ಮುಂಚೆನೆ ಗಿಫ್ಟ್ ಬಂದಿದೆ ಅಲ್ಲ, ಅಡ್ವಾನ್ಸ್. ಆ್ಯಕ್ಚುಲಿ ನೆಕ್ಸ್ಟ್ ದಿನ ನನ್ನ ಬರ್ತಡೇ ಇತ್ತು, ಸೆಪ್ಟೆಂಬರ್ 8ಗೆ. ರಕ್ಷಿತ್ ಹಿಂದಿನ ದಿನನೇ ನನಗೆ ಗೋಲ್ಡ್ ಬ್ಯಾಂಗಲ್ನ ಗಿಫ್ಟ್ ಮಾಡ್ದ, ಬಿಕಾಸ್ ದೇವ್ರಿಗಿಟ್ಟು ಪೂಜೆ ಮಾಡ್ಬೋದಲ್ಲ ಅಂತ. ನನಗಂತೂ ತುಂಬಾ ಖುಷಿ ಆಯಿತು. ಬರ್ತಡೇಗೂ ಮುಂಚೆನೇ ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದ್ದು. ನೈವೇದ್ಯ ಎಲ್ಲ ಜೋಡಿಸಿ ದೇವ್ರ ಮುಂದೆ ಎಲ್ಲ ಅಲಂಕಾರ ಮಾಡಿ ಇಟ್ವಿ. ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ನೈವೇದ್ಯ ಆಗುತ್ತೆ ಅಂತ. ಎಳ್ಳುಂಡೆ ಮತ್ತೆ ಹೊದ್ದಳುಂಡೆ, ಹೋಳಿಗೆ, ಕಜ್ಜಿಕಾಯಿ, ಚಕ್ಕಲಿ, ಮೋದಕ, ಶಂಕರಪೊಳೆ ಮತ್ತಿದೇನೋ ಮತ್ತೆ ಪ್ರಸಾದ, ಹಣ್ಣುಕಾಯಿ. ಸೊ ಆಲ್ ಸೆಟ್ ಪೂಜೆಗೆ. ನಮ್ಮನೆ ಗಣೇಶ ಆನೆಗುಡ್ಡೆ ಗಣೇಶ ಫೋಟೋ ಮತ್ತೆ ಗೋಲ್ಡ್ ಗಣೇಶ ಫೋಟೋ ಹೀಗೆ ರೆಡಿಯಾಗಿದೆ. ಪೂಜೆಗೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಕಬ್ಬು ಎಲ್ಲ ಇಟ್ಬಿಟ್ಟು ಮಾವ ರೆಡಿ ಮಾಡಿದ್ದಾರೆ. ಸೋ ಮೆನಿ ನೈವೇದ್ಯ. ಫೈನಲಿ ದೇವರಿಗೆ ನಾವು ಪೂಜೆನ ಮಾಡಿ ಮುಗಿಸಿದ್ವಿ. ನಿನ್ನೆಯಿಂದ ನಾವು ಅಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿ 2 ಡೇಸಿಂದ ಗಣೇಶಂಗೆ ಅದು ಇದು ಎಲ್ಲ ಮಾಡಿ ನೈವೇದ್ಯ ಎಲ್ಲ ದೇವರಿಗೆ ಇಟ್ಟು ಮನೆಯವರೆಲ್ಲರೂ ಸೇರಿ ಮಂಗಳಾರತಿನ ಮಾಡಿದ್ವಿ. ಮಂಗಳಾರತಿ ಆದಮೇಲೆ ಎಲ್ಲ ಮಾವ ಮತ್ತು ರಕ್ಷಿತ್ ಎಲ್ಲ ಸೇರಿ ಪ್ರಸಾದನೆಲ್ಲ ಕೊಟ್ಟರು. ಪ್ರಸಾದ ಎಲ್ಲ ಕೊಟ್ಟಾದಮೇಲೆ ರಕ್ಷಿತು, ಮಾವ, ಅತ್ತೆ ಎಲ್ಲ ಕುತ್ಕೊಂಡು ದೇವ್ರಿಗೆ ಒಂದು ಸ್ವಲ್ಪ ಹೊತ್ತು ಭಜನೆನ ಮಾಡಿದರು. ಆಮೇಲೆ ಊಟ, ಎಲ್ಲರೂ ಕಾಯ್ತಾ ಇದ್ವಿ ಊಟಕ್ಕೆ. ಊಟ ಅಂತೂ ತುಂಬ ಚೆನ್ನಾಗಾಗಿತ್ತು. ಎಲ್ಲದ್ರದ್ದು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಹಬ್ಬದ ಊಟ ಅಂದ್ರೇ ಹಾಗೆ ಅಲ್ವಾ, ನಾರ್ಮಲ್ ಊಟಕ್ಕಿಂತ ಈ ಹಬ್ಬದ ಊಟ ತಿನ್ನೋದಂದ್ರೇ ಖುಷಿ. ಅದರಲ್ಲೂ ಮನೆಯವ್ರು ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋದು ಇನ್ನೂ ಒಂಥರ ಸ್ಪೆಷಲ್ ಖುಷಿ ಅಂತಲೇ ಹೇಳ್ಬೋದು. ಸೊ ಹೀಗಿತ್ತು ನಮ್ಮನೆ ಗಣೇಶ ಹಬ್ಬ ಸೆಲೆಬ್ರೇಷನ್. ಊಟ ಎಲ್ಲ ಆದಮೇಲೆ ಸ್ವಲ್ಪ ರಂಜೋಕಂಗೆ ಸ್ಟುಡಿಯೋದಲ್ಲಿ ಶಾಪಿಂಗ್ ಮಾಡೋದಿತ್ತು ಅಂತ ಹೇಳಿ ನಾವೆಲ್ಲರೂ ಸ್ಟುಡಿಯೋಗೆ ಹೋದ್ವಿ. ಸ್ಟುಡಿಯೋದಲ್ಲಂದು ಫೆಸ್ಟಿವಲ್ ಕಲೆಕ್ಷನ್ಸ್ ತುಂಬಾ ವೆರೈಟಿ ಬಂದಿತ್ತು. ಹಾಗೆ ನಾನು ರಂಜು ಅಕ್ಕ ಸ್ವಲ್ಪ ಬರ್ತ್ಡೇ ಶಾಪಿಂಗ್ ಮತ್ತು ಫೆಸ್ಟಿವಲ್ ಶಾಪಿಂಗ್ನ ಮಾಡಿದ್ವಿ. ಶಾಪಿಂಗ್ ಹಂಗಾದ್ರೆ ನೀನು ಯಾವ ಲೆವೆಲ್ಗೆ ಗುರ್ತಿದ್ಯೋ ಗೊತ್ತಾ? ನೀನು ಹೇಳಿದ್ದೆ ತಗೊಂತಿದ್ದೀನಿ, ನಾನು ಹೇಳಿದ್ದು ಏನಾದ್ರು ನೀನು ತಗೊಂತಿದ್ಯಾ? ಮೇಕ್ ಓವರ್ ಮಾಡ್ತಿದ್ದೀನಿ ಇದರಲ್ಲಿ ಎಂತಕ್ಕ ಈ ಹಬ್ಬದ ಊಟ ಮಾಡಿದ್ವಲ್ಲ, ಆ್ಯಕ್ಚುಲಿ ಅದನ್ನು ಕರಗಿಸ್ತಾ ಇದ್ದೀವಿ. ವಾಕಿಂಗ್ ಮಾಡ್ತಾ ಇದ್ದೀವಿ ಉಡುಪಿಯಲ್ಲಿ ನಾನು ಅಕ್ಕ. ಆದರೂ ಅಕ್ಕನ ಹೆವಿ ಶಾಪಿಂಗ್ ಆಯ್ತಾ ಸ್ಟುಡಿಯೋದಲ್ಲಿ. ನಾನೇನು ತೊಗೊಂಡಿಲ್ಲ ನೋಡಿ, ಖಾಲಿ ಅಕ್ಕನ ನೋಡಿದ್ವಿ. ಮೆಟ್ಟಿ ಸಮೇತ ಫುಲ್ ದುಡ್ಡನ್ನು ಹುಡಿ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ತಿನ್ನೋದು ಅಕ್ಕ ಆಯ್ತಾ, ನಡಿಯೋಕ್ಕಾಗತ್ತೆ, ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಏನು ಶಕ್ತಿನೇ ಇಲ್ಲ. ಇಲ್ಲೇ ಇತ್ತು ಮ್ಯಾಕ್ಸ್, ಚೆನ್ನಾಗಿತ್ತು. ನಾನು ಅದಕ್ಕೆ ಹೇಳಿದ್ದೀನಿ. ಅಲ್ಲಿಂದ ನಾವು ಸಿರ್ಲೋಗಿ ಹೋಗಿ ಐಸ್ ಕ್ರೀಮ್ ತಿಂದು ಎಳ್ನೀರೆಲ್ಲ ಕುಡಿದು ಹಾಗೆ ಸ್ವಲ್ಪ ಮ್ಯಾಕ್ಸಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಎಲ್ಲ ಕಲೆಕ್ಷನ್ಸ್ ಎಲ್ಲ ನೋಡಿಕೊಂಡು ವಾಪಸ್ ಬರ್ತಾ ಆನ್ ದಿ ವೇ ರೋಡಲ್ಲೆಲ್ಲ ತುಂಬ ಗಣೇಶನೆಲ್ಲ ಇಟ್ಟಿದ್ರು. ಸೊ ಹಾಗೆ ಸ್ವಲ್ಪ ಗಣೇಶನೆಲ್ಲ ನೋಡಿಕೊಂಡು ವಾಪಸ್ ಮನೆಗೆ ಬಂದ್ವಿ.
ಸೊ ಇದಾಗಿತ್ತು ನಮ್ಮನೆ ಗಣೇಶ ಹಬ್ಬದ ವ್ಲಾಗ್. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಎಕ್ಸ್ಕ್ಲೂಸಿವ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.